ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗಿನ ರಸ್ತೆ ಸುಧಾರಣಾ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಚಾಲನೆ ನೀಡಿದರು. ಕಲಬುರಗಿ ಲೋಕೋಪಯೋಗಿ ಇಲಾಖೆ 2023-24ನೇ ಸಾಲಿನ ಎಸ್ಎಚ್ಡಿಪಿ ಯೋಜನೆಯ ಅಡಿಯಲ್ಲಿ 5ನೇ ಹಂತ ಮಂಜೂರಾದ ಕಲಬುರಗಿ ತಾಲೂಕಿನ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗೆ ರಸ್ತೆ ಸುಧಾರಣೆ ರಾಜ್ಯ ಹೆದ್ದಾರಿ 169 ಆಗಿದ್ದು ಅದರ ಕಿಲೋಮೀಟರ್ 16.35 ರಿಂದ 19.59 ರವರೆಗೆ ರಸ್ತೆ ಕಾಮಗಾರಿ ಅಂದಾಜು ಮೊತ್ತ 10 ಕೋಟಿಗೆ ರಸ್ತೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು 10 ಕೋಟಿ ಅನುದಾನದಲ್ಲಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ನಂದೂರ್ ಬಿ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗಿನ ರಸ್ತೆ ಸುಧಾರಣೆ ಚಾಲನೆ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಇನ್ನಷ್ಟು ಸುಧಾರಣೆ ಮಾಡಲಾಗುವುದು ಎಂದು ತಿಳಿಸಿದರು. ನಂದೂರ್ ಗ್ರಾಮದಿಂದ ಬಾಪು ನಾಯಕ್ ತಾಂಡಾವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಶಾಸಕ ಮತ್ತಿಮೂಡ್ ಅವರು ಬೈಕ್ ನಡೆಸುವ ಮೂಲಕ ಗಮನ ಸೆಳೆದರು. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಗ್ರಾಮದ ತಾಂಡದವರು ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಹಿರಿಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮತ್ತು ಅನೇಕ ರಸ್ತೆಗಳು ಹೋದ ಅವಧಿಯಲ್ಲಿ ನಾನು ಮಾಡಿದ ರಸ್ತೆಗಳು ನಿಮ್ಗೆ ಗೊತ್ತಿದೆ, ಕಾಮಗಾರಿಗಳು ಕೂಡ ಗೊತ್ತಿದೆ. ಯಾಕಂದ್ರೆ ಈ ಸರ್ಕಾರ ಆಗಿದ ಮೇಲೆ ಅನುದಾನ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಆದ್ರೂ ಈ ಅವಧಿಯಲ್ಲಿ 2 ವರ್ಷದ ಇಂಥ ದೊಡ್ಡ ಕಾಮಗಾರಿ ಯಾವ್ದಾದ್ರು ಪೂಜೆ ಮಾಡಿದಂದ್ರೆ ಮೊದಲನೇ ಕಾಮಗಾರಿ ಅದು ಬಾಪು ನಾಯಕ್ ತಾಂಡದಲ್ಲಿ 10 ಕೋಟಿ ಮೊದಲನೇ ಈ 2 ವರ್ಷದಲ್ಲಿ ಕೆಲಸ ಅಂತ ನಾನು ನಿಮ್ಗೆ ಹೇಳಕ್ ಕೂಡ ನಾನು ಬಯಸ್ತಾ ಇದ್ದೀನಿ. ಆದ್ರೂ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕೆಲವು ಕೆಲಸಗಳು ರೇಣುಕಾಪುರ ತಾಲೂಕ್ ಪಂಚಾಯತ್ ಸದಸ್ಯರು ನಾನು ಜಿಲ್ಲಾ ಪಂಚಾಯತ್ ಒಮ್ಮೆಸಲಾಗಿದ್ದೆವು. ಆದ್ರೆ ಎಲ್ಲ ನಿಮ್ಮ ಆಶೀರ್ವಾದ ಪೂಜೆಗಳ ಆಶೀರ್ವಾದ 2 ಬಾರಿ ಕ್ಷೇತ್ರದಲ್ಲಿ ಶಾಸಕರು ತಮ್ಮ ಎಲ್ಲರೂ ಆಶೀರ್ವಾದ ಮಾಡಿ 2 ಬಾರಿ ಶಾಸಕರು ಮಾಡಿದ್ದೀರಿ. ಆದ್ರೆ ನಿಮ್ಗೆ ಯಾವತ್ತೂ ಕೂಡ ನಾನು ಎಷ್ಟೇ ಕೆಲಸ ಮಾಡಿದ್ರು ನೀವು ಋಣ ಮತ್ತು ಸಾಹಿತ್ಯ ಮುಟ್ಟಿಸೋದು ಆಗಲ್ಲ ಅಂತಕ್ಕಂಥದ್ದು ಕೂಡ ನಿಮ್ಗೆ ಯಾವತ್ತೂ ಕೂಡ ಹೇಳಿದ್ದೀನಿ, ಹಿಂದೂ ಹೇಳಿದ್ದೀನಿ, ಮುಂದೂ ಕೂಡ ಹೇಳ್ತಾ ಇದ್ದೀನಿ. ಆದ್ರೆ ಮುಂದಿನ ದಿನಗಳಲ್ಲಿ ಏನೇ ಬಂದ್ರು ಕೂಡ ಈ ತಾಂಡದಲ್ಲಿ ಏನೇನು ಸಮಸ್ಯೆಗಳು ಇದಾವ ಮುಂದಿನ ದಿನ ಕೂಡ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾಕಂದ್ರೆ RMC ಅವ್ರು ಹೇಳಿದ್ರೆ ಸರಿಯಾಗಿ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಕೂಡ. ಆದ್ರೂ ಕೂಡ ಈ ಗ್ರಾಮದ ಎಲ್ಲರೂ ಇದ್ದೀರಿ, ಗುತ್ತಿದಾರು ಕೂಡ ಎದುರೇ ಇದಾರ. ಸಣ್ಣ ಪುಟ್ಟ ಏನೇ ಸಮಸ್ಯೆ ಇದ್ರೆ ಎಲ್ಲರೂ ತಗೊಂಡು ಅವ್ರು ಯಾವ ರೀತಿ ಇರುತ್ತೆ ಆ ರೀತಿ ಕೆಲಸ ಮುಗಿಸ್ಕೊಡ್ತಕ್ಕಂಥ ಕೆಲಸ ಇವತ್ತು ಗುತ್ತಿದಾರು ಕೂಡ ಮಾಡ್ತಾರೆ. ಅವ್ರು ಗುತ್ತಿರಕ್ಕಿಂತ ನಮ್ಮ ದೋಸ್ತರೇ ಆಗ್ಬೇಕು, ಒಳ್ಳೆಯವರ ಕೆಲಸ ಮಾಡ್ತಾರ. ಯಾವತ್ತೂ ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ರಿ. ಇಲ್ಲಿ ಕುಂತದ ಎಲ್ಲರೂ ಕೂಡ ಪರಿಚಯ ಇದ್ದಂಥವ್ರಿ, ಅದು ಲೋಕಲ್ದವ್ರು. ಹಂಗಾಗಿ ಯಾರು ಏನೋ ಯಾವುದೇ ವಿಷಯ ಮಾಡ್ಲಾರ್ದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕೆ ಅನೇಕ ಹಿರಿಯರು ಕೂಡ ಮ್ಯಾಲ ಕರಿಬೇಕಾಗಿತ್ತು, ಜಾಗ ಇರ್ಲಾರ ಬಟ್ಟಿ ಮುಂಭಾಗದ ಕುಂತಿದಾರ. ಯಾರಿಗೂ ಕೂಡ ಏನು ತಿಳ್ಕೊಲಾರ್ದೆ ಇವತ್ತೆಲ್ಲ ನಿಮ್ಮ ಸಹಾಯ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ನನ್ನ ಅಭಿವೃದ್ಧಿ ಮಾಡಕ್ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಕೂಡ ಈ ಕ್ಷೇತ್ರದಲ್ಲಿ ನೀವು ಎಲ್ಲಿ ತನಕ ನನಗೆ ಆಶೀರ್ವಾದ ಮಾಡ್ತಿರೋ ಅಲ್ಲಿವರೆಗೂ ಕೂಡ ಗ್ರಾಮೀಣ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೆಲಸ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ. ಈ ಕೆಲವು ಜನ ಬಹಳ ದಿನ ಬೇಡಿಕೆ ಇದ್ದಂತ ಕುಸನೂರು ತಾಂಡ ಹಿಡ್ಕೊಂಡು ಅಪ್ಪು ಜಾಪುರ್ವರೆಗೂ ಕೂಡ ರಸ್ತೆ ಕೇಳ್ತಾ ಇದ್ದಾರೆ. ಈಗಾಗಲೇ ಮಾಡಿ ಕಳಿಸಿರ ಆದಷ್ಟು ಬೇಗನೆ ಅದು ಕೂಡ ನಾವು ಗುದ್ದಿ ಪೂಜೆ ಮಾಡೋರು ಇದ್ದೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ನಂದೂರ ಗ್ರಾಮದಿಂದ ಕುಸನೂರು ತಾಂಡವ್ರಿಗೆ ಅದು ರಸ್ತೆ ಅದು ಕೂಡ 5 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಆದಷ್ಟು ಒಂದು ವಾರದಲ್ಲಿ ಕೂಡ ಅದು ಕೂಡ ನಂದೂರ ಗ್ರಾಮದ ಅಷ್ಟು ಕುಸನೂರು ತಾಂಡವರಿಗೂ ಅದು 5 ಕೋಟಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ಅರಣ್ಯ ದೇವಿ ಗಂಗೂಬಾಯಿ ಮರ್ಗಮ್ಮ ದೇವಿ ಚೌಕಲ ನಾಯಕ್ ತಾಂಡದಿಂದ ಸುಮಾರು 1 ಕಿಲೋಮೀಟರ್ ಗಂಗಮ್ಮ ಗುಡಿದವರೆಗೆ ರಸ್ತೆ ಸುಧಾರಣೆ ಮಾಡಿಸಲು ಈ ಹೊಸ ಅನುದಾನ ಕೊಡಬೇಕು. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಕೂಡ ನಾನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಿರಿ. ಯಾಕಂತ ಸಮಯ ಕಡಿಮೆ ಇದ್ರೂ ಇದೆಲ್ಲರೂ ಬಂದು ಇವತ್ತು ಸಹಕಾರ ಕೊಟ್ಟಿದ್ದೀರಿ. ಮತ್ತೆಲ್ಲ ಪರಮ ಪೂಜೆಗಳ ವೇದಿಕೆ ಮೇಲಿದ್ದಂತ ಗುರುಗಳು ಬೇರೆ ಬೇರೆ ಕಾರ್ಯಕ್ರಮ ಕೂಡ ನಮಗೂ ಇರೋದ್ರಿಂದ ಹೋಗೋದಿದೆ. ಆದರೂ ಸಮಯ ಕಡಿಮೆ ಇದ್ರೂ ನಂತರ ಮಾತನಾಡಿದ ಮುಖಂಡ ರಾಜ್ಕುಮಾರ್ ಚೌಹಾಣ್ RMC ಅವರು ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಹೆಚ್ಚಿನ ಅನುದಾನ ತರುವ ಮೂಲಕ ರಸ್ತೆ ಸುಧಾರಣೆ ಮಾಡಿರುವುದು ಸಂತೋಷದ ಸಂಗತಿ. ಈ ರಸ್ತೆ ಕೇವಲ ನಂದೂರ್ ಹಾಗೂ ಬಾಪು ನಾಯಕ್ ತಾಂಡಾ ಜನರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಸಹಕಾರವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ರೇಣುಕಾ ರಾಠೋಡ್ ಅವರು ಮಾತನಾಡಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಭಿವೃದ್ಧಿ ಪರವಾಗಿ ಅನೇಕ ಕಾಮಗಾರಿಗಳನ್ನು ಮಾಡುವ ಮೂಲಕ ಜನಪರ ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಬಹಳ ರಾಜಕೀಯ ಗಣ್ಯರು ಬಂದರು ಹೋದರು, ಬಟ್ ಇದಕ್ಕೆ ರಾಜ್ಯ ಅಧಿಕಾರಿ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಮತ್ತೆ ಇಲ್ಲಿ ಗುಣಮಟ್ಟದ ಒಂದು ಕಾಮಗಾರಿ ಆಗಬೇಕು ಮತ್ತು ಅದು ಡಬಲ್ ರಸ್ತೆ ಆಗಬೇಕು, ಅಗಲೀಕರಣ ಕೂಡ ಆಗಬೇಕು ಅಂತ ಹೇಳಿ ಅದರಲ್ಲಿಂದ ನಿಮ್ಮ ಎಲ್ಲರದು
ಡೆವಲಪ್ಮೆಂಟ್ ಬಿ ಆಗ್ತದ. ಬರುವಂತ ದಿನಗಳಲ್ಲಿ ಇಲ್ಲಿಂದ ಮತ್ತು ಸೇಡಮ್ ಲಿಂಕ್ ಆಗೋಂಥ ರೋಡ್ ಕಂಟಿನ್ಯೂ ಆಗ್ತದ. ಹಿಂಗಾಗಿ ನಾವು ಬಿಸ್ನೆಸ್ ಮಾಡ್ಕೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಅದರ ಜೊತೆಯಲ್ಲಿ ಶಾಸಕರಿಗೆ ನಾನು ಹೇಳ್ತೀನಪ್ಪ ಅಂದ್ರೆ, ನಮ್ಮ ತಾಂಡ ಜನರು ಸರ್ ಮುಗ್ಧ ಜನರು, ಶ್ರಮಜೀವಿಗಳು, ಸ್ವತಃ ದುಡಿತಾರ. ಇದೇನೇನೋ ಸರ್ಕಾರಿ ಸೌಲಭ್ಯತೆಗಿಂತ ಬಹಳ ವಂಚಿತರಾಗಿರ್ತಾರ. ಅವ್ರು ಬಂದು ದಿನ ಇನ್ನೊಬ್ರು ಬಂದು ಕೇಳಲ್ಲ. ನೀವು ಮಾಡಿರಿ ಸಾಕಷ್ಟು, ಇನ್ನೂ ಕೂಡ ಜಾಸ್ತಿನೇ ನಮ್ಮ ತಾಂಡದ ಮೇಲೆ ನಿಮ್ಮ ನಿಗಾ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ನಮ್ಮ ತಾಂಡದವರು ನಾವೊಂದು 4-5 ಮಂದಿ 10 ಮಂದಿ ಇರ್ಬೋದು ರೀ ಸರ್. ಅದು ಬೇರೆದವ್ರು ಎಲ್ಲರೂ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ಶ್ರಮಜೀವಿಗಳು ಇದ್ದಾರೆ. ಮತ್ತೆ ಜಾಸ್ತಿ ರೈತರು ಯಾರಾದ್ರೂ ಇದ್ದಾರೆ, ಹೊಲ ಯಾರು ಸಾಹುಕಾರಗೌಡರು ಇದ್ದಿರ್ಬೇಕು. ಈಗ 80% ನಮ್ಮ ಸಮುದಾಯರು ಇದ್ದಾರೆ. ಅದರ ನಿಜವಾದ ರೈತರು ಅಂತಂದ್ರೆ ಈ ಭಾಗದಲ್ಲಿ ನಮ್ಮ ಸುತ್ತಮುತ್ತಲಿನ ತಾಂಡದವರು ಇದ್ದಾರೆ. ಎಲ್ಲಾದ್ರೂ ತಮ್ಮ ಹೊಲ ಆಯ್ತು, ತಮ್ಮ ಮನೆ ಆಯ್ತು ಇಷ್ಟೇ ಮಾಡ್ತಾರ. ಹಾಗಾಗಿ ಏನೇ ಬಂದ್ರೆ ಗಂಗಾ ಕಲ್ಯಾಣ ಇರ್ಬಹುದು, ಮನೆಗಳು ಇರ್ಬಹುದು, ಅಥವಾ ಇನ್ನಿತರ ಏನೇ ಒಂದು ಟ್ರ್ಯಾಕ್ಟರ್ ಒಂದು ಸಬ್ಸಿಡಿಲಿ ಇರ್ಬೋದು, ಜಾಸ್ತಿನ ಆದ್ಯತೆ ತಗೊಂಡು ನಮ್ಮ ತಾಂಡದವರು ಈ ಒಂದು ಕೆಲಸ ನೀವು ಮಾಡಿಕೊಡ್ತೀರಿ, ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಮಾಡ್ಕೊಳ್ತೀವಿ. ನಾ ಕಳ್ಕಳಿಂದ ಕೇಳ್ಕೊತೀನಿ. ಆದ್ರೆ ಶಾಸಕರು ಒಂದೇ ದಿನ ಟೈಮ್ ಕೊಟ್ರು, ನಮಗೆ ಇನ್ನೂ 4 ದಿನ ಟೈಮ್ ಕೊಟ್ರೆ ಬಹಳಷ್ಟು ಜನ ಸೇರ್ತಿದ್ರೇನು. ಅದ್ರಾಗ ಹಣ ಬಿತ್ತಣಿಕೆ ಅದು ಅದಾವ, ಅದಕ್ಕೆ ಆದಷ್ಟು ಜನ ಅದ್ರ ಬಿ ಸೇರ್ಯಾರ. ಅವ್ರಿಗೆಲ್ಲರಿಗೆ ಮತ್ತೊಮ್ಮೆ ನಿಮ್ಮ ಪರವಾಗಿ ಮತ್ತು ನಮ್ಮ ರಾಜಕೀಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಷ್ಟೆಲ್ಲ ಜನರು ಶಾಸಕರ ಮನೆ ಬಂದು 150 ಜನ ಹೋದ್ರು ಬಿ ಅಂತ ಕೆಲಸ ಮಾಡಿಲ್ಲ. ನಾವು ಒಬ್ಬರು ಕೂಡ ನಮ್ಮ ತಾಂಡದಿಂದ ನಮ್ಮ ಶಾಸಕರ ಮನೆಗೆ ಹೋಗ್ಲಾರ್ದ 10 ಕೋಟಿ ಕೆಲಸ ನಮ್ಮ ಶಾಸಕರು ಈ ತಾಂಡ ಗುರುತಿಸಿ ಹಾಕ್ಯಾರಲ್ಲ. ಅವರಿಗೆ ಆ ದೇವರು ಶಿವಲಾಲ್ ಮಹಾರಾಜ ಮತ್ತು ಗಾಂಗಿಯಾಡಿ ಮತ್ತು ರಾಮರಾವ್ ಮಹಾರಾಜ ಮರ್ಗಮಾಯಿ ಅವರು ಯಾವಾಗಲೂ ಕೈ ಮ್ಯಾಲ ಇರ್ಲಿ ಅಂತ ಹೇಳಿ ನಾನೊಬ್ಬ ಹೆಣ್ಮಗಳ ಕೇಸಿನ ಆಶೀರ್ವಾದ ಮಾಡ್ತೀನಿ. ಮತ್ತು ಎಲ್ಲ ನಮ್ಮ ಹೆಣ್ಮಕ್ಳ ಪರವಾಗಿ ಅಣ್ಣ ನಿಮಗೆ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ನೀವೇನು ನಮ್ಮ ಕೆಲಸ ಮಾಡಿರಲ್ಲ, ನಾವು ಬೇರೆ ಎಣಿಕೆಗಿಲ್ಲ, ಅಷ್ಟೊಂದು ಕೆಲಸ ನಮ್ಮ ತಾಂಡಕ್ಕೆ ಮಾಡಿದ್ರೆ ಅಣ್ಣ. ಎಲ್ಲ CC ರೋಡ್ ಆಯ್ತು, ಫೇಮಸ್ ಆಯ್ತು, ಸಮುದಾಯ ಭವನ ಆಯ್ತು. ಇನ್ನೂ ಒಂದು ಆಶೆ ಅದ ಅಣ್ಣ, ನಮಗೇನೋ ಅಗಸಿ ಆಗ್ಬೇಕು, ಒಂದು ನಮ್ಮ ತಾಂಡಕ್ಕೆ ಕಮಾನ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಗಂಗೆ ಬೆಟ್ಟ ಅದ ಮತ್ತು ಗೋಕುಲ್ ಸಾಬನ್ ಗುಡಿ ಅದ. ಅದೊಂದು ಕಮಾನ್ ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಮ ತಾಂಡದ ಪರವಾಗಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀನಿ. ಮತ್ತು ಯಾವುದೇ ಈ ರೀತಿಲಿಂದ ನಮ್ಮ ತಾಂಡಕ್ಕೆ ಏನು ಕಡಿಮೆ ಇಲ್ಲ ಅಣ್ಣ. ನೀವು ಬಂದ ಮೇಲೆ ರೋಡ್ ಆಗ್ಯದ, ಸಮುದಾಯ ಭವನ ಆಗ್ಯದ, ಮತ್ತು ಪ್ರತಿ ಮನೆಗೂ ನೀರು ಆಗ್ಯದ ಅಣ್ಣ. ಎಲ್ಲ ಬೋರ್ವೆಲ್ಗಳಾಗ್ಯಾವ, ಸ್ಕೂಲ್ ರಿಪೇರಿ ಆಗ್ಯಾವ, ಸಮುದಾಯ ಭವನ ರಿಪೇರಿ ಆಗ್ಯಾವ, ಫಿಲ್ಟರ್ ನೀರಿಂದನೂ ಆಗ್ಯದ. ಎಲ್ಲ ಪ್ರತಿಯೊಂದು ಕೆಲಸಗಳಾಗ್ಯಾವ್ರಿ ಅಣ್ಣ. ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿಗೆಸಿ ನಾನು 2 ಮಾತು ಮುಗಿಸ್ತೀನಿ. ಭಾಳ ಮಾತು ಕೂತಲ್ಲೇ ಆಡ್ತೀನಿ ಅಣ್ಣ. ನಂತರ ಸೇವಾಲಾಲ್ ಮಂದಿರದವರೆಗೆ ಮಹಿಳೆಯರಿಂದ ಕುಂಭಕಳಸ ಮೆರವಣಿಗೆ ಜರುಗಿತು. ಇಲ್ಲಿ ಸ್ವಲ್ಪ ಸಮಯದ ಅಭಾವ ಇದ್ದಿರೋದ್ರಿಂದ ದಯಮಾಡಿ ಎಲ್ಲ ಸಾಮೂಹಿಕವಾಗಿ ಉಳಿದಂತ ನಮ್ಮ ಅತಿಥಿಗಳಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸಮಾರಂಭದಲ್ಲಿ ನಂದೂರಿನ ಗಂಗಾಧರ ಹಿರೇಮಠ್ ಸ್ವಾಮೀಜಿ, ಗ್ರಾಮೀಣ ಮಂಡಲ ಅಧ್ಯಕ್ಷ ಗಂಗಪ್ಪಗೌಡ ಪಾಟೀಲ್ ಬೋಧನ, ಮುಖಂಡರಾದ ವಿನೋದ್ ಪಾಟೀಲ್ ಸರಡ್ಗಿ, ಮಹಾಂತಗೌಡ ಪಾಟೀಲ್, ನಾಗರಾಜ್ ಕಲ್ಲಾ, ರೇವಣಸಿದ್ದ ಸ್ವಾಮಿ, ಶಿವಕುಮಾರ್ ಗುತೇದಾರ್, ಮಲ್ಲಿಕಾರ್ಜುನ್ ಸೌಕಾರ್, ಶಾಂತಪ್ಪ ಪೂಜಾರಿ, ಶಿವಮೂರ್ತಿ, ಅರುಣ್ ಕುಮಾರ್ ಪಾಟೀಲ್, ಅಶೋಕ್ ಬಬ್ಲಾದ್, ಶಂಕರ್ ಜಾಧವ್, ಮುನ್ನಗೌಡ ಜಾಪೂರ್, ಅರುಣ್ ರಾಠೋಡ್, ಬಿಕ್ಕು ಸಿಂಗ್ ರಾಠೋಡ್, ಗುತ್ತಿಗೆದಾರ ಸಂಗಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಶಾಂತಕುಮಾರ್ ಪಾಟೀಲ್ ಅವರು ನಿರೂಪಿಸಿದರು.